ನನ್ನ ಫ್ರೆಂಡ್ ಹೇಳಿದ್ಲು ಎಕ್ಸಾಮ್ ಪೇಪರ್ ಲೀಕ್ಔಟ್ ಆಗಿದೆ ಅಂತ. ನಾನು ಇದೇನು ಓದ್ಬೇಡ ಅಂತ ಅಂದೆ. ಅಂದ್ರೆ ನಿಮ್ಗೆ ಗೊತ್ತಾಗಿತ್ತು ಆಗ ಬಂದಿದ್ದಂತೆ. ನಿನ್ನೆ ನಿನ್ನೆ ನೋಡಿದ ಪೇಪರ್ ಇವತ್ತು ಬೆಳಿಗ್ಗೆ ಅದೇ ಸೇಮ್ ಇತ್ತು. ಸೇಮ್ ಪೇಪರ್ ಅದ. ಓಕೆ, ಏನ್ ಹೇಳಕ್ ಬಯಸ್ತೀರಮ್ಮ? ನೀವೆಲ್ಲ ಓದಿ ಎಲ್ಲ ಎಕ್ಸಾಮ್ ಬರೀತೀರಿ. ಎಲ್ಲ ಓದಿದ್ದಕ್ಕೂ ವೇಸ್ಟ್ ಆಗುತ್ತೆ ಸರ್. ಹಿಂಗೆಲ್ಲ ಚೀಟಿ ತಗೊಂಡು ಬರ್ತಾರೆ. ಅದು ಈ ತರ ಆಗ್ಬಾರ್ದು, ಈ ತರ ಆಗ್ಬಾರ್ದು ಅಂತ ಗೌರ್ಮೆಂಟಿಗೆ. ನಿನ್ನೆ ರಾತ್ರಿ ಇಂಗ್ಲಿಷ್ ಪೇಪರ್ ಲೀಕ್ಔಟ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನಿಜವಾಗ್ಲೂ ಓದೋ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಆಗ್ತಿದೆ ಸರ್. ಹೀಗಾದ್ರೆ ಮುಂದೆ ಎನ್ವಲ್ಗೂ ಹೀಗಾಗ್ಬಾರ್ದು. ಲೀಕ್ಔಟ್ ಆದ್ರೆ ಎಲ್ಲ ವರ್ಷವಿಡೀ ಓದೋ ಮಕ್ಕಳಿಗೆಲ್ಲ ನಮ್ಗೂನು ಸಹ ತೊಂದರೆ ಆಗುತ್ತೆ. ಅದರಿಂದ ಈ ತರ ಲೀಕ್ಔಟ್ ಆಗ್ಲಾರ್ದೆ ಶಿಷ್ಟ ಆಗಿ ಎಕ್ಸಾಮ್ ನಡೆಸಬೇಕು ಅಂತ. ಲೀಕ್ಔಟ್ ಎಲ್ಲ ಮಾಡ್ತಾರೆ, ಇದ್ರ ಮೇಲೆ ಆಕ್ಷನ್ ತಗೋಬೇಕಂತ ಹೇಳ್ತಾರೆ. ಈ ತರ ಲೀಕ್ಔಟ್ ಮಾಡೋರ್ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಂತ ನಾನು ಗೌರ್ಮೆಂಟ್ ಹೇಳ್ತೀನಿ. ಈಗ ನಿಮ್ದು ಇವತ್ತು ಏನ್ ಎಕ್ಸಾಮ್ ಬರ್ದಿರುವ? ನಿನ್ನೆ ನೈಟ್ ಇದು ಪೇಪರ್ ಲೀಕ್ಔಟ್ ಆಗಿರೋದು. ನಿನ್ನೆ ನೈಟ್ ಸಂಜೆ 12 ಗಂಟೆಗೆ ಲೀಕ್ಔಟ್ ಆಗಿದೆ. ಎಲ್ಲ ಹಾಸ್ಟೆಲ್ ಹುಡುಗಿಯರು ನೋಡಿದ್ದಾರೆ. ಅವ್ರ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನಮ್ಗೆ ಹೇಳಿದ್ರು ಲೀಕ್ಔಟ್ ಆಗಿದೆ, ನೋಡಿಸಿ ಬರೀ ಅಂತ ಅಂದ್ರು. ನಾನ್ ಬೇಡ ಅಂದೆ. ಅಂದ್ರೆ ಈ ರೀತಿ ನೀವು ಲೀಕ್ಔಟ್ ಆಗೋದ್ರಿಂದ ನಿಜವಾಗದಂತ ಓದಂತ ವಿದ್ಯಾರ್ಥಿಗೆ ಅನ್ಯಾಯ ಮಾಡಿ ಪ್ರಾಬ್ಲಮ್ ಅಲ್ಲತ್ತದ್ರಿ. ಸ್ವಲ್ಪ ನಿಜವಾಗ್ಲೂ ಓದಂತ ವಿದ್ಯಾರ್ಥಿಗಳಿಗೆ ಹಾಗೆ ಮಾಡಬಾರ್ದು ಅಂತ ಹೆಂಗ ಎಕ್ಸಾಮ್ ಏನ್ ಹೇಳ್ತೀರಿ? ಸ್ಟ್ರಿಕ್ಟ್ ಆಗಿ ಕಂಡಕ್ಟ್ ಮಾಡ್ಬೇಕು. ಸ್ಟ್ರಿಕ್ಟ್ ಆಗಿ ಮಾಡ್ತಾರ್ರಿ. ಇಲ್ಲ, ಸ್ಟ್ರಿಕ್ಟ್ ಆಗಿ ಆನ್ಯುವಲ್ ಎಕ್ಸಾಮ್ ಈ ರೀತಿ ಆಗದಂಗ್ ಮಾಡ್ಬೇಕು ಅಂತ ಹೇಳಿ. ಆನ್ಯುವಲ್ ಎಕ್ಸಾಮ್ ಹಿಂಗ ಆಗಬಾರ್ದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿ ಮಹಾನಗರ ವತಿಯಿಂದ ಮೀಡಿಯಾ ಮುಖಾಂತರ ತಿಳಿಸುವುದೇನೆಂದರೆ ಪೂರ್ವ ಸಿದ್ಧಾಂತ ಪರೀಕ್ಷೆ PUC ಪೂರ್ವ ಸಿದ್ಧಾಂತ ಪರೀಕ್ಷೆ ನಿನ್ನೆ ಸಾಯಂಕಾಲ ವಾಟ್ಸಪ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಆ ವಾಟ್ಸಪ್ನಲ್ಲಿ ಹರಿದಾಡ್ತಿದೆ ಇವತ್ತು. ಆದ್ರಿಂದ ನಿನ್ನೆ ರಾತ್ರಿ ವಾಟ್ಸಪ್ನಲ್ಲಿ ಬರತಕ್ಕಂಥ ಕ್ವಶನ್ ಪೇಪರ್ ಇವತ್ತು ಬೆಳಗ್ಗೆ ಇರುವಂತ ವಿದ್ಯಾರ್ಥಿಗಳು ಬರತಕ್ಕಂಥ ಕ್ವಶನ್ ಪೇಪರ್ ಎರಡು ಒಂದೇ ರೀತಿ ಆಗಿದೆ. ಅಂದ್ರೆ ಆ ವಾಟ್ಸಪ್ ಬಳಿ ಇರುವಂತ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಬಂತು, ಎಲ್ಲಿ ಯಾರು ಶೇರ್ ಮಾಡಿದ್ರು ಅನ್ನತಕ್ಕಂಥದ್ದು PUC ಬೋರ್ಡ್ ಮನವಿ ಸಲ್ಲಿಸುವುದಾರೆ. ಅಂದ್ರೆ ದಯವಿಟ್ಟು ಈ ರೀತಿಯಾಗದ ಈ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತದೆ ಅಂದ್ರೆ ಮುಂದೆ ಬರುವಂತ ಆನ್ಯುವಲ್ ಪರೀಕ್ಷೆಯಲ್ಲಿ ಯಾವ ರೀತಿ ಆಗ್ಬಹುದು ಅನ್ನತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡುತ್ತಿದೆ. ಇಲ್ಲಿ ಪ್ರಮಾಣೀಕೃತವಾಗಿ ಪರೀಕ್ಷೆ ಬರೀತಿರುವ ವಿದ್ಯಾರ್ಥಿಗಳಲ್ಲಿ ಇವತ್ತು ಗೊಂದಲಗಳನ್ನು ಅನುಮಾನಗಳನ್ನು ಮೂಡ್ತಾ ಇದೆ. ಇವತ್ತು PU ಬೋರ್ಡ್ ಮೇಲೆ ನಮ್ಮ ಅನುಮಾನ ಮೂಡುತ್ತಿದೆ. ಈ ರೀತಿಯಾಗಿ ಅನುಮಾನ ಆಗ್ತಾ ಇದೆ. ಇವತ್ತು ದಯವಿಟ್ಟು PU ಬೋರ್ಡ್ ಅಲ್ಲಿ ಮನವಿ ಮಾಡುವುದೇನೆಂದ್ರೆ ದಯವಿಟ್ಟು ಈ ರೀತಿಯಾದ ಪರೀಕ್ಷೆ ಅಕ್ರಮವನ್ನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿರುವುದು PU ಬೋರ್ಡ್ ತಕ್ಷಣವಾಗಿ ಈ ರೀತಿ ಕಠಿಣ ಶಿಕ್ಷೆ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಂತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. 2 ಗಂಟೆಗೆ ಇಂಗ್ಲಿಷ್ ಕ್ವಶನ್ ಪೇಪರ್ ಲೀಕ್ಔಟ್ ಆಗಿದೆ. ಈ ತರ ಎಲ್ಲ ಆಗೋದ್ರಿಂದ ಹುಷಾರಿದ್ದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗುತ್ತದೆ. ಈ ತರ ಲೀಕ್ಔಟ್ ಮಾಡಬಾರದು ಅಂತ ನನ್ನ ಅನಿಸಿಕೆ. ಗೌರ್ಮೆಂಟ್ ಕಡೆಯಿಂದ ನಾವು ಕೇಳ್ಕೊತೀವಿ ಈ ತರ ಲೀಕ್ಔಟ್ ಆಗಬಾರ್ದು. ಮತ್ತ ಈ ತರ ಎಲ್ಲ ಲೀಕ್ಔಟ್ ಮಾಡಿದ್ರೆ ಆನ್ಯುವಲ್ ಎಕ್ಸಾಮ್ ಚೀಟಿ ಅದು ಮಾಡ್ತಾರಂತ ನನ್ನೊಂದು ಅನಿಸಿಕೆ ಆಗಿದೆ. ಇಲ್ಲ, ಇದು ಈ ತರ ಇದು ಲೀಕ್ಔಟ್ ಮಾಡೋದ್ರಿಂದ ನಿಮ್ಗೆಲ್ಲ ಒಳ್ಳೆ ಓದೋರಿಗೆಲ್ಲ ಅನ್ಯಾಯ ಮಾಡಿದಂಗೆ. ಈ ತರ ಲೀಕ್ಔಟ್ ಮಾಡಿದ್ರೆ ನಾವು ಎಲ್ಲ ಓದೋರಿಗೆಲ್ಲ ಅನ್ಯಾಯ ಆಗುತ್ತೆ. ಈ ತರ ಲೀಕ್ಔಟ್ ಮಾಡಬಾರ್ದು ಅಂತ ಹೇಳುತ್ತೇನೆ. ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡ್ಬೇಕಂತ ಹೇಳುತ್ತೇನೆ. ಇವತ್ತು ನಾವೇನು ಇಂಗ್ಲಿಷ್ ವಿಷಯದ ಪೇಪರ್ನ ಪ್ರಿಪರೇಟರಿನ ನಾವೆಲ್ಲರೂ ಏನ್ ಬರ್ತಿದೀವಿ, ಆ ಪೇಪರ್ ನಿನ್ನೆನೆ ಲೀಕ್ಔಟ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಅಥವಾ ನಮ್ಮ ಫ್ರೆಂಡ್ಸ್ನು ಒಂದಿಷ್ಟು ಜನ ನೋಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವು ನಿಜವಾಗಿ ಓದೋರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತಿದೆ. ಈ ಪ್ರಿಪರೇಟರಿ ಪೇಪರ್ ಲೀಕ್ ಆದಂಗೆ ಇನ್ನ ಆನ್ಯುವಲ್ ಎಕ್ಸಾಮ್ ಪೇಪರ್ನ ಲೀಕ್ ಮಾಡಿದ್ರೆ ನಾವು ನಿಜವಾಗಿ ಓದೋರಿಗೆ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅವ್ರು ಓದೋರಿಗೂ ಸಹ ಒಂಥರ ನ್ಯಾಯ ಸಿಗ್ಬೇಕು. ಇಡೀ ವರ್ಷ ಅಂತಾಗನ ಏನವರು ಎಲ್ಲ ಸ್ಟಡೀಸು ಏನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರು ಶ್ರಮ ವಹಿಸಿ ಏನವರು ಓದಿರ್ತಾರೆ, ಅವರಿಗೆ ಅನ್ಯಾಯ ಆಗ್ಬಾರ್ದಲ್ವಾ. ಹಾಗಾಗಿ ಮುಂದೆ ಬರುವಂತಹ ನೆಕ್ಸ್ಟ್ ಪ್ರಿಪರೇಟರಿ ಹಾಗೂ ಇನ್ನು ಆನ್ಯುವಲ್ ಎಕ್ಸಾಮ್ನು ಸಹ ಬಹಳ ಇವನು ಕೂಡ ಆನ್ಯುವಲ್ ಎಕ್ಸಾಮ್ ಹಂಗೆ ಸ್ಟ್ರಿಕ್ಟ್ ಆಗಿ ಏನವರು ಕಂಡಕ್ಟ್ ಮಾಡಿದ್ದೆ ಆದಲ್ಲಿ ಯಾರ್ದೆಲ್ಲ ಎಷ್ಟು ಸಾಮರ್ಥ್ಯ ಇದೆ ಅಂತಕ್ಕಂಥ ಅವ್ರದ್ದು ಒರಿಜಿನಾಲಿಟಿ ಅನ್ನೋದು ಹೊರಗೆ ಬರ್ತದೆ. ಹಾಗಾಗಿ ಈ ತರ ಪೇಪರ್ ಲೀಕ್ ಮಾಡೋದಾಗಿರ್ಬೋದು ಅಥವಾ ಪೇಪರ್ಸ್ ಅನ್ನ ಅವ್ರವ್ರಿಗೆ ಕೊಡೋದಾಗಿರ್ಬೋದು ಇಂಥವೆಲ್ಲ ಮಾಡಬಾರ್ದು. ಇನ್ ಮುಂದೆ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ಅನ್ನ ನಡೆಸಬೇಕು ಅಂತ ಹೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.